ಓಕೆ ವಕ್ಫ್ ಬೋರ್ಡ್ ಉಡಿಸಾಗುತ್ತಾ ಇದರ ಬಗೆಗಿನ ಒಂದು ಕಾಯ್ದೆ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗತ್ತಾ? ವೀಕ್ಷಕರೇ, ವೆರಿ ಸಿಂಪಲ್. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಾಗ ಇರೋದು ಆರ್ಮಿಗೆ, ಅಂದರೆ ನಮ್ಮ ಸೈನ್ಯಕ್ಕೆ. ಅದಾದ ನಂತರ ಅತಿ ಹೆಚ್ಚು ಜಾಗ ಇರೋದು ನಮ್ಮ ರೈಲ್ವೆಗೆ. ಇದು 10 ಲಕ್ಷ ಎಕರೆ ವಗೇರೆ ವಗೇರೆ ಹತ್ತಿರ. ಆದರೆ 2006ರ ತನಕ ವಕ್ಫ್ ಬೋರ್ಡ್ಗೆ ಕೇವಲ 1 ಲಕ್ಷ ಚಿಲ್ಲರೆ ಎಕರೆ ಜಾಗ ಇತ್ತು. 2006ರಿಂದ 2024-25 ಕಳೆದ 20 ವರ್ಷಗಳಲ್ಲಿ ಅದು 9 ಲಕ್ಷ ಎಕರೆಗೆ ಬಂದು ನಿಂತಿದೆ. ಬಹಳ ಮುಖ್ಯವಾಗಿ 2014ರಲ್ಲಿ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯ ಕೊನೆಯ ದಿನ ದೆಹಲಿಯ 14 ಪ್ರಮುಖ ಆಸ್ತಿಗಳನ್ನು ವಕ್ಫ್ಗೆ ಯಾರ ಅಪ್ಪಣೆ ಕೂಡ ಇಲ್ಲದೆ ಬರ್ಕೊಟ್ಬಿಟ್ರು. ವಕ್ಫ್ ಹೇಳುತ್ತೆ, ನಮಗೆ ಸಿಕ್ಕಿರುವಂಥ ಈ ಜಾಗ ಈ ಹಿಂದಿನ ಮುಸಲ್ಮಾನ ದೊರೆಗಳು ಡ್ಯಾಶ್ ಯಾರ ಹಿರಿಯರು ಇವರೆಲ್ಲ ದಾನ ಕೊಟ್ಟಿದ್ದು ಅಂತ ಹೇಳಿ. ಮತ್ತೊಂದು ಕಡೆ ಮನಮೋಹನ್ ಸಿಂಗ್ ಅವರು 14 ಜಾಗಗಳನ್ನು ಏಕಾಏಕಿ ಕೊಟ್ಟುಬಿಡ್ತಾರೆ. ಅವ್ರು ಹೆಂಗಾಗ್ಬಿಡ್ತಾರೆ ದಾನಶೂರರು ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಯಾರ್ಯಾರ ಸ್ವತ್ತುಗಳನ್ನು ರಾತ್ರಿ ಬೆಳಗಾಗುವುದರೊಳಗಾಗಿ ವಕ್ಫ್ ಆಸ್ತಿ ಅಂತ ಹೇಳಲಾಗ್ತಾ ಇತ್ತು. ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಮತ್ತು ಅದರ ಬಗೆಗೆ ಸಾಕಷ್ಟು ಮಾತಾಡಿದ್ದೀವಿ, ಇವತ್ತು ಕೂಡ ಮಾತಾಡ್ತೀವಿ, ನಿರಂತರವಾಗಿರುತ್ತೆ. ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ನಿಜ ಹೇಳಬೇಕು ಅಂತಂದರೆ ವಕ್ಫ್ಗೆ ನ್ಯಾಯಬದ್ಧವಾಗಿ ಸಿಕ್ಕಂಥ ಜಾಗವನ್ನು ಕೇಳೋದಕ್ಕೆ ಯಾವೊಬ್ಬನಿಗೂ ಒಂದು ಸಾಸಿವೆ ಕಾಳಷ್ಟು ಹಕ್ಕಿಲ್ಲ. ಅಂದರೆ ನಾನು ಹೇಳ್ತಿರೋದು ವಕ್ಫ್ಗೆ ಇದು ವಕ್ಫ್ನ ಜಾಗ, ಕಾನೂನುಬದ್ಧವಾಗಿ ಇದು ವಕ್ಫ್ನ ಜಾಗ ಅಂತ ಇದ್ದರೆ ಅದನ್ನು ಯಾರು ಕೇಳಬಾರದು, ಕೇಳುವಂಥ ಯಾವುದೇ ನೈತಿಕತೆ ಯಾರಿಗೂ ಇರೋದಿಲ್ಲ. ಆದರೆ ಯಾವುದೇ ದಾಖಲೆ ಇಲ್ಲದ ಇದ್ದಬದ್ದವರ ಜಾಗಗಳನ್ನೆಲ್ಲ ಆಕ್ರಮಿಸಿಕೊಂಡಿರುವಂಥ ಒಂದು ಕ್ರಮವೇ ಇಲ್ಲದಂಥ ಜಾಗಗಳು ಹೇಗೆ ವಕ್ಫ್ ಜಾಗಗಳಾಗತ್ತೆ? ಇದರ ವಿರುದ್ಧ ಒಂದು ದೊಡ್ಡ ಸಮರವನ್ನು BJP ಕೂಡ ಸಾರಿತ್ತು. ದೇಶದಲ್ಲಿ ಇದೀಗ ಆ ವಕ್ಫ್ ಬೋರ್ಡೇ ಕ್ಯಾನ್ಸಲ್ ಆಗುತ್ತಾ? ಇವತ್ತು ಕೇಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ದೇಶದಲ್ಲಿ ಉಳಿಸಾಗುತ್ತಾ ವಕ್ಫ್ ಬೋರ್ಡ್? ಇಂದು ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆ, ಹಿಂದೆ ಲೋಕಸಭೆಯಲ್ಲಿ ಮಂಡನೆ ಸಾಧ್ಯತೆ. ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆ ಆಗುತ್ತೆ ಲೋಕಸಭೆಯಲ್ಲಿ. ಮಂಡಿಸಲು ಜಂಟಿ ಸಮಿತಿ ನಿರ್ಧಾರ. ಜೆಪಿಸಿ ಜಂಟಿ ಸಮಿತಿ ಇದರ ಬಗ್ಗೆ ಇಡೀ ದೇಶಾದ್ಯಂತ ಒಂದು ಮಾಹಿತಿಯನ್ನು ಕಲೆ ಹಾಕಿತ್ತು. ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ವರದಿ ಮಂಡನೆ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸರಣಿ ವರದಿ ಮೂಲಕ ಬಡಿದೆಬ್ಬಿಸಿದ್ದ, ಇಡೀ ರಾಜ್ಯವನ್ನೇ ಬಡಿದೆಬ್ಬಿಸಿದ್ದ ರಿಪಬ್ಲಿಕ್ ಕನ್ನಡ ಮತ್ತು ರಿಪಬ್ಲಿಕ್ ನೆಟ್ವರ್ಕ್ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿತ್ತು. ಇವನ್ ನಮ್ಮ ರಿಪಬ್ಲಿಕ್ ನೆಟ್ವರ್ಕಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಸುದ್ದಿಗಳಾಗಿತ್ತು. ಸೊ ಇವತ್ತೇನಾಗುತ್ತೆ, ಅದನ್ನು ಕೆಲವು ಬದಲಾವಣೆಗಳಾಗುತ್ತೆ ಅಂತೇಳಿ. ವೀಕ್ಷಕರೇ, ಏನಾಗಿತ್ತು ಅಂತಂದರೆ ಎಲ್ಲೋ ಕರೆಕ್ಟಾಗೇ ಇತ್ತು. 1991-2 ಅಂದರೆ 94ರಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಯಾವಾಗ ಬಾಬರಿ ಮಸೀದಿ ವಿಚಾರಗಳು ಭಾಳ ಮುನ್ನೆಲೆಗೆ ಬರುತ್ತೆ, ಆ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಮಾಡಲಂತೆ ಹೆಚ್ಚು ಅಧಿಕಾರವನ್ನು ಕೊಡಲಾಗುತ್ತೆ. ಆ ನಂತರ 2013ರ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಅಧಿಕಾರಗಳನ್ನು ಕೊಡಲಾಗುತ್ತೆ. ಈ ಅಧಿಕಾರ ಹೇಗಿರುತ್ತೆ ಅಂದರೆ ಏಕ್ದಮ್ ತುಷ್ಟೀಕರಣ, ಏಕ್ದಮ್ ಮುಸ್ಲಿಮರ ತುಷ್ಟೀಕರಣ. ಈಗಲೂ ನಾವು ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀವಿ, ಮುಸ್ಲಿಮರಿಗೆ ಸಿಗುವಂಥ ಹಕ್ಕು ಖಂಡಿತವಾಗ್ಲೂ ಸಿಗಬೇಕು. ಮುಸ್ಲಿಮರು ಈ ದೇಶದ ಪ್ರಜೆಗಳು, ಅವರಿಗೆ ಸಿಗುವಂಥ ಹಕ್ಕು ಖಂಡಿತವಾಗಲೂ ಸಿಗಬೇಕು. ಆದರೆ ಅವರನ್ನು ತುಷ್ಟೀಕರಣ ಮಾಡುವ ನೆಪದಲ್ಲಿ ಯಾವುದೇ ಸರ್ಕಾರಗಳು ಅವರನ್ನು ಮೂರ್ಖರನ್ನಾಗಿಸುತ್ತಾ ಜನಸಾಮಾನ್ಯರ ಜಾಗಗಳೆಲ್ಲ ನಿಮ್ಮದು ಅಂತ ಹೇಳ್ತಾ 2006ರಲ್ಲಿ 1,40,00,000 1.40 ಲಕ್ಷ ಏನು ಎಕರೆ ಏನೋ ಇತ್ತು, ಅದು ಕೇವಲ 20 ವರ್ಷದಲ್ಲಿ 9 ಲಕ್ಷ ಎಕರೆ ಆಗೋದಕ್ಕೆ ಕಾರಣವಾದರೂ ಏನು? ಎಲ್ಲದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ ನೋಡ್ಕೊಂಬನ್ನಿ. ಕೋಲಾಹಲ ದೇಶಾದ್ಯಂತ ವಕ್ಫ್ ಕೋಲಾಹಲವನ್ನ ಸೃಷ್ಟಿಸಿತ್ತು. ಅದರಲ್ಲೂ ಕರುನಾಡಿನಲ್ಲೇ ಕಂಡ ಭೂಮಿ ತಂದೆ ಅಂತ ವಕ್ಫ್ ಕೇಕೆಯನ್ನ ಹಾಕಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಪ್ರಸಾರ ಮಾಡಿ ನೊಂದವರ ಧ್ವನಿಯಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಕ್ಫ್ ಉಡಿಸ್ಗೆ ಮುಹೂರ್ತ ಫಿಕ್ಸ್. ಇಂದು ಲೋಕಸಭೆಯಲ್ಲಿ ಮಸೂದೆ ಮಂಡನೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಎಸ್,
ರಿಪಬ್ಲಿಕ್ ಸರಣಿ ವರದಿಯ ಬಳಿಕ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ನೇತೃತ್ವದ ತಂಡ ಹುಬ್ಬಳ್ಳಿ, ವಿಜಯಪುರ ಹಾಗೂ ಇನ್ನಿತರ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿತ್ತು. ಇದಾದ ಬಳಿಕ ವಿಪಕ್ಷ ಬಿಜೆಪಿ ಕೂಡ ರಿಪಬ್ಲಿಕ್ ವರದಿಯಿಂದ ಎಚ್ಚೆತ್ತು ವಕ್ಫ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ವರದಿ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಈ ವಕ್ಫ್ ಭೂತಕ್ಕೆ ಬ್ರೇಕ್ ಹಾಕೋ ಮುಹೂರ್ತ ಬಂದೇ ಬಿಟ್ಟಿದೆ. ಇಂದು ವಕ್ಫ್ ತಿದ್ದುಪಡಿ ಮಸೂದೆ 2024ರ ಜಂಟಿ ಸಮಿತಿಯ ವರದಿಯನ್ನ ಲೋಕಸಭೆಯಲ್ಲೇ ಮಂಡಿಸಲು ನಿರ್ಧರಿಸಲಾಗಿದೆ. ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್, ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ವರದಿಯನ್ನ ಮಂಡಿಸಲಿದ್ದಾರೆ. ಸರ್ಕಾರಿ ಶಾಲೆ, ದೇವಸ್ಥಾನದ ಮೇಲೂ ವಕ್ಫ್ ವಕ್ರದೃಷ್ಟಿ ಬಿದ್ದಿತ್ತು. ಹಾಗಿದ್ರೆ ಕರ್ನಾಡಿನಲ್ಲಿ ಎಲ್ಲೆಲ್ಲೇ ವಕ್ಫ್ ಕಣ್ಣು ಬಿದ್ದಿತ್ತು ಅಂತ ನೋಡೋದಾದ್ರೆ ರಾಜಧಾನಿ ಬೆಂಗಳೂರಿನ ಮೇಲೂ ವಕ್ಫ್ ಕರಿನೆರಳು ಬಿದ್ದಿದೆ. ಲಾಲ್ಬಾಗ್ ಮೆಜೆಸ್ಟಿಕ್ ಜಾಗವು ತಂದೆ ಎಂದಿತ್ತು. ವಿಧಾನಸೌಧ, ಕೆಆರ್ ಮಾರ್ಕೆಟ್ ಸೇರಿ ಬೆಂಗಳೂರು ನಗರದಲ್ಲೇ ಬರೋಬ್ಬರಿ 3326 ಎಕರೆ ಜಾಗ ವಕ್ಫ್ಗೆ ಸೇರಿದೆ ಅನ್ನೋ ಮೂಲಕ ಆತಂಕ ಮೂಡಿಸಿತ್ತು. ಇನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ವಕ್ಫ್ ಸೃಷ್ಟಿಸಿದ ಅವಾಂತರ ನೋಡೋದಾದ್ರೆ ಕಲಬುರಗಿಯಲ್ಲಿ 20,565 ಎಕರೆ, ವಿಜಯಪುರದಲ್ಲಿ 3,570 ಎಕರೆ ಮೇಲೆ ವಕ್ಫ್ ಕಣ್ಣು ಬಿದ್ದಿತ್ತು. ಬೀದರ್ನಲ್ಲಿ 13,310 ಎಕರೆ, ರಾಯಚೂರಿನಲ್ಲಿ 10,156 ಎಕರೆ, ಬಾಗಲಕೋಟೆಯಲ್ಲಿ 7,535 ಎಕರೆ, ಹಾವೇರಿಯಲ್ಲಿ 7,020 ಎಕರೆ, ಚಿಕ್ಕೋಡಿಯಲ್ಲಿ 4,095 ಎಕರೆ ಹಾಗೂ ಧಾರವಾಡದಲ್ಲಿ 3,323 ಎಕರೆ ಮೇಲೆ ವಕ್ಫ್ ವಕ್ರದೃಷ್ಟಿ ಬಿದ್ದು ವಿವಾದ ಸೃಷ್ಟಿಯಾಗಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಫಲ ಸಿಕ್ಕಿದೆ. ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದ್ದು ಅಂಗೀಕಾರವಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಡೆಲ್ಲಿಯಿಂದ ನಮ್ಮ ನಟೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಇದರ ಅಗತ್ಯತೆ ಎಷ್ಟಿತ್ತು? ಒಂದು ನಂಬರ್ 1, ಇವತ್ತೇನು ಮಂಡನೆ ಆಗುತ್ತೆ, ಒಂದು ವಿರೋಧ ಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸುವಾಗಲೂ ಕೂಡ ಕೆಲವು ಕರೆಕ್ಟ್ ಆದಂಥ ದಾಖಲೆಗಳನ್ನು ಅಥವಾ ಒಂದು ವಿಷಯಗಳನ್ನು ಹೇಳಬೇಕಾಗತ್ತೆ. ಈಗಲೂ ನಾವು ಹೇಳ್ತಾ ಇದ್ದೀವಿ, ಇಲ್ಲಿ ಮುಸಲ್ಮಾನರಿಗಾಗಲಿ ಮತ್ತೊಬ್ಬರಿಗಾಗಲಿ ತೊಂದರೆ ಆಗಬೇಕು ಅಥವಾ ವಕ್ಫನ್ನ ಕಿತ್ಕೋಬೇಕು ಅಂತಲ್ಲ. ವಕ್ಫ್ ಕಾನೂನುಬದ್ಧವಾಗಿ ಏನು ನಮ್ಮ ಸುಪ್ರೀಂ ಕೋರ್ಟೋ ಅಥವಾ ನಮ್ಮ ನೆಲದ ಕಾನೂನು ಏನಿದೆಯೋ ಆ ಪ್ರಕಾರ ವಕ್ಫ್ಗೆ ಸಿಗಬೇಕಾಗಿರುವಂಥ ಎಲ್ಲ ಸವಲತ್ತುಗಳು ಸಿಗಬೇಕು. ಆದರೆ ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು ಒಂದು, ಅದೇನು ಅಂತ ನಮಗೆ ಗೊತ್ತಿದೆ. ಆದರೆ ಇಲ್ಲ, ಇದಕ್ಕೇನಾದರೂ ಈ ಥರ ಆಗಬಾರ್ದು, ಕೇವಲ ವಕ್ಫ್ ಬೋರ್ಡ್ ಮಾತ್ರ ಹೇಳ್ತಾ ಇದೆಯಾ? ಕಾಂಗ್ರೆಸ್ ವಿರೋಧ ಪಕ್ಷಗಳು ಕೂಡ ಅದಕ್ಕೇನಾದರೂ ಸಬೂತಾಗಿರುವಂತಹ ಯಾವುದಾದ್ರೂ ಮಾಹಿತಿಗಳನ್ನು ಕೊಡುತ್ತಾ ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಬಿ ಜೆ ಪಿಯವರು ಇವರನ್ನು ಡೈರೆಕ್ಟಾಗಿ ಕಾಂಗ್ರೆಸ್ ಬಗ್ಗೆ ಏನು ಆರೋಪ ಇದೆ ತುಷ್ಟೀಕರಣ ಮಾಡ್ತೀರಿ ಅಂತೇಳಿ, ನಾವು ತುಷ್ಟೀಕರಣ ಮಾಡ್ತಾ ಇದ್ದೀವಿ, ಆದರೆ ನೀವು ಅವರನ್ನು ನೇರವಾಗಿ ದ್ವೇಷ ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ಏನಾದರೂ ಕಾರಣಗಳು ವಿರೋಧ ಪಕ್ಷಗಳ ಬಳಿ ಇದೆಯಾ? ಹಾಗಿದ್ರೆ ಇವತ್ತು ಬದಲಾವಣೆ ಏನು ಆಗತ್ತೆ, ವಾಗ್ವಾದಗಳೇನೋ ನಡೀಬೋದಾ? ಖಂಡಿತ ಜಯಪ್ರಕಾಶ್, ಪ್ರಮುಖವಾಗಿ ಇಡೀ ದೇಶದಾದ್ಯಂತ ಚರ್ಚೆಯಾಗಿದ್ದಂಥ ವಕ್ಫ್ ಬೋರ್ಡ್ ವಿಚಾರಕ್ಕೆ ಇಂದು ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಇಂದು ನಡೆಯುವಂತಹ ಅಧಿವೇಶನ ಏನಿದೆ, ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಮಸೂದೆಯನ್ನು ಜಾರಿಗೆ ತರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಕ್ಫ್ ಬೋರ್ಡ್ ವಿಚಾರ ಇಡೀ ದೇಶದಾದ್ಯಂತ ಚರ್ಚೆ ಆಗಿತ್ತು. ಅದರಲ್ಲೂ ಕರ್ನಾಟಕ. ನಟೇಶ್, ನನ್ನ ಪಾಯಿಂಟಿಗೆ ಬನ್ನಿ. ನಾನು ಅದನ್ನೆಲ್ಲ ಹೇಳಿ ಆಯಿತು. ಈಗ ಅದನ್ನು ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ ಬಳಿ ಏನಾದರೂ ಅಸ್ತ್ರ ಇದೆಯಾ ಅದು ಕೇಳ್ತಾ ಇದ್ದೀನಿ ನಾನು ಅಷ್ಟೇ.
ಜಯಪ್ರಕಾಶ್, ಪ್ರಮುಖವಾಗಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಿಕ್ಕೆ ಹೊರಟಿರುವಂತಹ ಏನು ಬಿಜೆಪಿಯ ಒಂದು ಪ್ರಯತ್ನಕ್ಕೆ ಬ್ರೇಕ್ ಹಾಕುವಂತಹ ಸಾಧ್ಯತೆಗಳಿಗೆ ಸಾಕಷ್ಟು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಂದು ನಡೆಯುವಂತಹ ಪಾರ್ಲಿಮೆಂಟ್ನಲ್ಲಿ ಏನು ಅಧಿವೇಶನ ನಡೆಯುತ್ತೆ, ಅಧಿವೇಶನವನ್ನು ನಡೆಯೋದಕ್ಕೆ ಬಿಡಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಕಾಂಗ್ರೆಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ಈಗ ನನ್ನ ಕಲೀಗ್ ದಿವಿತ್ ಇದ್ದಾರೆ. ದಿವಿತ್, ಕರ್ನಾಟಕದಲ್ಲಿ ಈಗ ಇಡೀ ದೇಶಾದ್ಯಂತ ನಾವು ಹೇಳಿದ್ವಿ 9 ಲಕ್ಷ ಎಕರೆ ಅಂತೇಳಿ. ನಮ್ಮ ವೀಕ್ಷಕರಿಗೊಂದು ತಿಳಿಸ್ತಾ ಹೋಗಿ ಎಲ್ಲೆಲ್ಲಿ ಇದರ ಬಗ್ಗೆ ವಕ್ಫ್ ಕರಿನರಳಿದೆ ಅಂತೇಳಿ ಆ ಗ್ರಾಫಿಕ್ಸ್ ಒಂದು ಆಗ್ತಾ ಹೋಗಿ ನೋಡಿ ಹೇಳ್ತಾ ಹೋಗ್ತಾರೆ. ಕಲಬುರಗಿಯಲ್ಲಿ 20,565 ಎಕರೆ ವಕ್ಫ್ ಕರಿನೆರಳು ಬಿದ್ದಿರುವಂಥದ್ದು ನೋಡಿ. ಕಲಬುರಗಿಯಲ್ಲಿ 20,565 ಎಕರೆ, ಇನ್ನು ವಿಜಯಪುರದಲ್ಲಿ 13,570 ಎಕರೆ, ಬೀದರ್ನಲ್ಲಿ 13,310 ಎಕರೆ, ಇನ್ನು ರಾಯಚೂರಿನಲ್ಲಿ 10,156 ಎಕರೆ, ಇನ್ನು ಬಾಗಲಕೋಟೆಯಲ್ಲಿ 7,535 ಎಕರೆ, ಹಾವೇರಿಯಲ್ಲಿ 7,020 ಎಕರೆ. ಸೊ ಹೀಗೆ ಚಿಕ್ಕೋಡಿಯಲ್ಲಿ 4,095 ಎಕರೆ, ಧಾರವಾಡದಲ್ಲಿ 3,323 ಎಕರೆ. ನೀವು ಹೇಳ್ದಂಗೆ ಸರ್, ಈಗ ಒಂದು ವೇಳೆ ವಕ್ಫ್ ಅವರದ್ದೇ ಆಸ್ತಿ ಆಗಿದ್ರೆ ಇಷ್ಟು ಆಸ್ತಿ ಕೂಡ ವಕ್ಫ್ಗೇನಾಗಿದ್ರೆ ಅಲ್ಲ, ಅದಕ್ಕೆ ನೀವು ದಾಖಲೆ ಕೊಡಬೇಕು ಅಂತ. ಹೌದು, ಈಗ ಒಂದು ವೇಳೆ ನೀವು ಅದಕ್ಕೆ ದಾಖಲೆ ಕೊಟ್ಟರೆ, ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಇದಕ್ಕೆ ಈಗ ವಕ್ಫ್ ಎಲ್ಲಿಂದ ಸಿಗುತ್ತೆ ಅಂದರೆ ನಮ್ಗೆ ದಾನ ಕೊಟ್ಟವರು, ಮತ್ತೊಂದು ಕೊಟ್ಟವರು, ಮಗದೊಂದು ಕೊಟ್ಟವರು ಎಲ್ಲ ಇರ್ತದೆ. ತಪ್ಪೇನಿಲ್ಲ, ಅದನ್ನು ಕಾನೂನು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಯಿತು, ಮತ್ತೊಂದು ಆಯಿತು, ಇಲ್ಲಿದ್ದವರು ಪಾಕಿಸ್ತಾನಕ್ಕೆ ಹೋದರು, ಅದು ಏನೋ ಶತ್ರು ಆಸ್ತಿ, ಹಿಂಗೆಲ್ಲ ಬೇರೆ ಬೇರೆ ಇದೆ. ಇದು ಬೇರೆ, ಇದು ದಾನ ಕೊಟ್ಟವರು ಮತ್ತೊಂದು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರೋದು 2006 ತನಕ 1,06 ಎಕರೆ ಇತ್ತಲ್ಲ, ಆಮೇಲೆ ಯಾರು ದಾನ ಕೊಟ್ಟವ್ರು ನಿಮಗೆ? ಹೌದು, ಅದು ಬರಬೇಕು ಅಂತ. ಅದು ಆಯ್ತಪ್ಪ, 2006 ನಂತರ ಕೂಡ ಇಲ್ಲ, ಈ ಮುಸ್ಲಿಮ್ನ ಕೆಲವು ಪ್ರಮುಖ ನಾಯಕರುಗಳು ಅಥವಾ ಹಿಂದೆ ಎಲ್ಲ ಕೊಟ್ಟು ಹೋಗಿದ್ದಾರೆ ಅನ್ನೋ ದಾಖಲೆಗಳಿದ್ರೆ ದಯವಿಟ್ಟು ಇಟ್ಕೊಳ್ಳಿ. ಅದರ ಬಗ್ಗೆ ಇದು ಇದ್ದ ಬದ್ದಕ್ಕೆಲ್ಲ ನೀವು ಬೇಲಿ ಹಾಕ್ತಾ ಇದ್ದೀರಿ ಹೆಂಗೆ ಅನ್ನುವಂಥ ಪ್ರಶ್ನೆ ಉಂಟಾಗುತ್ತೆ. ನಿಮಗೆ ಇನ್ನೊಂದು ಭಾಳ ಆಶ್ಚರ್ಯ ತರುವಂಥ ಒಂದು ವಿಚಾರಗಳು ಹೇಳ್ತೀನಿ, ಜಾಗಗಳ ವಿಚಾರದಲ್ಲಿ ಹೇಗಾಗುತ್ತೆ ಅಂತೇಳಿ. ಬಹುಶಃ ವೀಕ್ಷಕರಿಗೂ ಗೊತ್ತಿರ್ಬೋದು, ವಕ್ಫ್ನ ಹೊರತಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಅಜ್ಜನೋ ಪಿಜ್ಜನೋ ಯಾರೋ ಒಬ್ಬರು ಒಂದು ಶಾಲೆ ಕಟ್ಟಬೇಕು ಅಂತೇಳಿ ಒಂದು ಜಾಗ ಕೊಟ್ಟಿರ್ತಾರೆ, ಒಂದು 2-3 ಎಕರೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬ ಅಜ್ಜ ಕೊಟ್ಟಾಗ ಏನಾಗುತ್ತೆ, ಇದಕ್ಕೋದಕ್ಕೆ ಸಮೀಕರಿಸಬೇಡಿ, ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇರೋದು, ಎಕ್ಸಾಂಪಲ್ ಕೊಡ್ತಾ ಇರೋದು, ಯಾವ ಥರ ಮೈಂಡ್ ಸೆಟ್ ಚೇಂಜ್ ಆಗಿದೆ ಮನುಷ್ಯರದು ಅಂತ. ನಿಮ್ಮ ಅಜ್ಜ ಕೊಟ್ಟಿರ್ತಾರೆ, 3 ಎಕರೆ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತೇಳಿ. ಆ ಕೊಟ್ಟ ಜಾಗವನ್ನು ಸರ್ಕಾರ ಏನು ಮಾಡುತ್ತೆ, ಸರ್ಕಾರಕ್ಕೆ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಅದು ಅವರು ಕೊಟ್ಟ ಜಾಗ, ಅದು ಪ್ರೀತಿಯಿಂದ ದಾನ ಅಂತ. ಇಂಥದ್ದು 1 ಲಕ್ಷ ಎಕರೆಗಿಂತ ಜಾಸ್ತಿ ಕೊಟ್ಟವರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅರ್ಥ ಆಯ್ತಾ? ಅದು ಯಾವುದು ರಿಜಿಸ್ಟರ್ ಆಗಿಲ್ಲ. ಈಗ ಅವರ ಮೊಮ್ಮಗ ಬಂದಾಗ ಅವ್ನು ಗೊತ್ತಾಯ್ತಿದ್ದು ಜಾಗ ಇದೆ ಅಂತೇಳಿ, ನಮ್ಮ ಅಜ್ಜ ಕೊಟ್ಟಿದ್ದು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. 1 ಲಕ್ಷ ಎಕರೆಯನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಾನ ಕೊಟ್ಟ ಹಾಗಿದ್ದರೆ ಆಗಿರುವಾಗ ನಿಮಗೆ ಯಾರು ಕೊಟ್ಟರು ನಮಗೆ ಗೊತ್ತಾಗಬೇಕು ಅಂತ ಅಷ್ಟೇ. ಈಗಲೂ ಹೇಳ್ತಾ ಇದ್ದೀವಿ, ಒಂದು ವೇಳೆ ವಕ್ಫ್ ಬೋರ್ಡ್ಗೆ ನ್ಯಾಯಯುತವಾಗಿ ನಿಮ್ಮ ಕಾನೂನುಗಳು ಮೊದಲು ಏನಿತ್ತು, ತುಷ್ಟೀಕರಣವಿಲ್ಲದ ಕಾನೂನುಗಳ ಪ್ರಕಾರ ವಕ್ಫ್ಗೆ ಬಂದಿದ್ರೆ ಅದು ವಕ್ಫ್ನ ಜಾಗವೇ ಅಲ್ಲ ಸರ್. ಈಗ ರೈತರು ಈಗ ಇಲ್ಲಿವರೆಗೂ ಅಲ್ಲಿ ಬೆಳೆ ಬೆಳೀತಾ ಇದ್ರು, ಅವ್ರ ಪಹಣಿ ಅಂತ ಇರುತ್ತಲ್ಲ ಸರ್, ಆ ಪಹಣಿಯಲ್ಲಿ ಇದು ಖರಾಬೋ ಅಥವಾ ಅವ್ರದ್ದು ಪಿತ್ರಾರ್ಜಿತ ಸ್ವತ್ತೋ ಅದು ರಿಜಿಸ್ಟರ್ ಆಗಿರುತ್ತೆ. ಬಟ್ ಈಗ ಸಡನ್ ಯಾಕೆ ಚೇಂಜ್ ಆಯಿತು ಅಂತ? ಈಗ ಅದಕ್ಕೆ ಈಗ 2013 ಒಂದು ಕಾನೂನು ತರ್ತಾರೆ, 1994 ಒಂದು ಕಾನೂನು ತರ್ತಾರೆ, 2013 ಒಂದು ಕಾನೂನು ಬರುತ್ತೆ. ಇದು ಪ್ರಾಬ್ಲಮ್ ಆಗಿರೋದು ಏನು ಅಂತಂದರೆ, ವಕ್ಫ್ ಅದರ ಒಂದು ಅಧಿನಿಯಮ ಇರುತ್ತೆ. ಈಗ ಒಬ್ಬ ವೆಂಕಪ್ಪ ಅಂತಿದ್ದಾನೆ. ವೆಂಕಪ್ಪಂದು ಒಂದು 10 ಎಕರೆ ಜಾಗ ಅಥವಾ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ. ಈ ವಕ್ಫ್ಗೆ ಎಂತ ಅಧಿಕಾರ ಕೊಟ್ಟರು ಅಂತಂದರೆ, ಈ ಜಾಗ ನಂದು ಅಂತ ಹೇಳ್ಬಿಡೋದು, ಈ ಜಾಗ ನಂದು. ಆಗ ಅವನು ಬಂದು ವೆಂಕಪ್ಪ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದವರು ಬಂದು ವಕ್ಫ್ ಮುಂದೆ ದಾಖಲೆ ಇಟ್ಕೊಂಡು ಕೂತ್ಕೋಬೇಕು. ಇಲ್ಲ ಸರ್ ಇದು ನಮ್ಮದು ಅಂತೇಳಿ 45 ದಿವಸ ಒಳಗೆ ಹೇಳು ಅಂತ ಹೇಳ್ತಾರೆ ಅವರು. ಆಮೇಲೆ ಇದು ನಂದು ಅಂತ ಹೇಳಿದ ನಂತರ ಅವನು ತಪ್ಪಿಸ್ಕೊಂಡು ಅದನ್ನು ಮಾರಾಟ ಮಾಡೋಂಗೂ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ಆಯ್ತು, ನಾನು ತಗೊಂಬಂದು ಇಟ್ಟಿದ್ದೀನಿ, ನೀವು ವಕ್ಫ್ ಅಂತ ಹೇಳಿದ್ದೀರಿ, ನೀವು ಕೊಡಿ ಅಂತಂದರೆ ನಾವು ಕೊಡಬೇಕು ಅಂತಿಲ್ಲಪ್ಪ. ಯಾರು ಹೇಳಿದ್ದು? ಕಾನೂನು ಹೇಳಿದ್ದು. ಅರೇ ಬಾಪ್ರೇ. ಆಮೇಲೆ ಇದು ಸರಿ ತಪ್ಪ ಅಂತ ಯಾರು ನಿರ್ಧಾರ ಮಾಡಬೇಕು? ನಮ್ಮಲ್ಲಿ ಯಾರು ನಿರ್ಧಾರ ಮಾಡಬೇಕು? ಯಾವುದಾದ್ರೂ ಒಂದು ಕೊಲೆ ಕೇಸ್ ಆಯ್ತು, ಎಲ್ಲಿಗೆ ಹೋಗ್ತೀರಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ. ಯಾವುದಾದ್ರೂ ಜಾಗ ವೈಷಮ್ಯ ಉಂಟಾಯ್ತು, ಎಲ್ಲಿಗೆ ಹೋಗ್ತೀರಿ? ಸಿವಿಲ್ ಕೋರ್ಟ್, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಎಲ್ಲೋ ಕೋರ್ಟ್. ಇದು ಹಂಗಲ್ಲ. ಇದು ಪೊಲೀಸ್ ಸ್ಟೇಷನ್ ಇಲ್ಲ, ಸಿವಿಲ್ ಕೋರ್ಟ್ ಇಲ್ಲ, ಮಣ್ಣು ಮಸಿ ಯಾವುದೂ ಇಲ್ಲ. ಇವರೇ ಒಂದು ಕೋರ್ಟ್ ಅಂತ, ಇದರೊಳಗಡೆ ಅವರು ಡಿಸೈಡ್ ಮಾಡೋದಂತೆ. ಅವರೇ ಒಂದು ಕಾನೂನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆ ಥರ ಅಧಿಕಾರ ಕೊಟ್ಟಿದೆ. ಆಮೇಲೆ ಅದನ್ನು ಹೋಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ವಂತೆ, ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ವಂತೆ. ಇವರು ಜಾಗ ಕೊಟ್ಟು ಖಾಲಿ ಮಾಡಬೇಕಂತೆ.
ಆಮೇಲೆ ಅದನ್ನು ಒಂದು ವೇಳೆ ಅವನು ಜಾಗ ಅಂತಾದರೆ ಅವನು ದಾಖಲೆ ಕೊಟ್ಟಿಲ್ಲ ಅಂತಂದರೆ ಅದನ್ನು ಅತಿಕ್ರಮಿಸ್ಕೋಬೇಕು. ಯಾರಪ್ಪನ ಕಾನೂನು ಇದು? ಯಾರಿಗೆ ಬೇಕಾಗಿ ಮಾಡಿರುವಂಥ ಕಾನೂನು? ಕೋರ್ಟ್ ಕೂಡ ಇದನ್ನು ಒಪ್ಪುತ್ತಾ ಸರ್? ಅಲ್ಲ, ಕೋರ್ಟ್ ಈಗ ಅದನ್ನೇ ಬದಲಾವಣೆ ಮಾಡಬೇಕು ಅಂತೇಳಿ. ಈಗ ನೀವು ಕೋರ್ಟ್ ಯಾಕೆ ಒಪ್ಪುದಿಲ್ಲ ಅನ್ನೋದಕ್ಕೆ ಏನು ಗೊತ್ತಾ ಪ್ರಮುಖ ಕಾರಣ? ಇಲ್ಲಿ ಪವರ್ಫುಲ್ ಯಾವ್ದು ಹೇಳಿ? ಶಾಸನ